ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಬಿಗ್ ಅಪ್ಡೇಟ್. ಮನೆಯ ಮುಖ್ಯಮಂತ್ರಿಗಳೇ ಶಿಕ್ಷಕರ ನೇಮಕಾತಿಗೆ ಅಸ್ತು ಕೂಡ ಅಂದಿದ್ದಾರೆ. ಅವರೇ ಸೂಚನೆ ಕೊಟ್ಟಿದ್ದಾರೆ. ಇಷ್ಟು ದಿನ ನೇಮಕಾತಿ ಆಗಬೇಕಿತ್ತು, ಬಟ್ ಆರ್ಥಿಕ ಇಲಾಖೆ ಅನುಮೋದನೆ ಎಲ್ಲ ಹೇಳಿ ತಡೆ ಮಾಡಿದ್ರು. ಸದ್ಯದ ಮಟ್ಟಿಗೆ ನೇಮಕಾತಿ ಡೌಟೇ ಅಂತ ಹೇಳ್ತಾ ಇದ್ರು. ಈಗ ಸಿಎಂ ಅವರೇ ಅನುಮೋದನೆ ಕೊಟ್ಟಿದ್ದಾರೆ. ಲೈಕ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಿಎಂ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯ ಚಟುವಟಿಕೆ ಕುರಿತು ಬುಧವಾರ ಸಭೆ ಮಾಡಿ ಆ ವಿಷಯ ಪ್ರಸ್ತಾಪವಾಗಿದೆ. ಈ ಸಂಬಂಧ ತಕ್ಷಣವೇ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಶಿಕ್ಷಣ ಇಲಾಖೆಗೆ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಹಣಕಾಸು ಇಲಾಖೆಗೆ ಇನ್ನು ಪ್ರಸ್ತಾವನೆ ಹೋಗಿಲ್ಲ, ಆ ನಿಟ್ಟಿನಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ತರ್ಕಬದ್ಧವಾಗಿ 15,000 ಶಿಕ್ಷಕರ ನೇಮಕಾತಿಯನ್ನು ಕೂಡ ಕ್ರಮ ವಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ, ಇತರೆ ಭಾಗದಲ್ಲಿ 10,000, ಒಟ್ಟು 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಸಿಎಂಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಉನ್ನತ ಮೂಲಗಳು ಕೂಡ ಮಾಹಿತಿ ಕೊಟ್ಟಿದ್ದಾವೆ. ಜೂನ್ 1ರಿಂದ ನಿಮಗೆ ಕೆಪಿಎಸ್ ಶಾಲೆಗಳು ಕೂಡ ಶುರು ಆಗ್ತಿದ್ದಾವೆ. ಆ ನಿಟ್ಟಿನಲ್ಲಿ ಸಿಎಂ ಅವರೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ ಇನ್ನು ಕೂಡ ಪ್ರಸ್ತಾವನೆ ಹೋಗಿರ್ನಿಲ್ವಾ, ಅಥವಾ ಇಲಾಖೆಗೆ ಇಂಟ್ರೆಸ್ಟ್ ಇಲ್ವಾ ನೇಮಕಾತಿ ಮಾಡೋದಕ್ಕೆ, ಅಥವಾ ಹಣಕಾಸಿನ ಕೊರತೆ ಇರೋ ಕಾರಣ ಪ್ರಸ್ತಾವನೆ ಸಲ್ಲಿಸಿಲ್ವಾ ಗೊತ್ತಿಲ್ಲ. ಬಟ್ ಸಿಎಂ ಅವರೇ ಸೂಚನೆ ಕೊಟ್ಟಿದ್ದಾರೆ. 15,000 ಶಿಕ್ಷಕರ ನೇಮಕಾತಿ. ಇಲ್ಲಿ ಕಲ್ಯಾಣ ಕರ್ನಾಟಕ 5,000 ಪ್ಲಸ್ ನಾನ್ HK ಎಲ್ಲಾ ರೀಜನ್ಗಳಿಗೆ 10,000, ಒಟ್ಟು 15,000 ಶಿಕ್ಷಕರ ನೇಮಕಾತಿ ಆಗುತ್ತೆ. ಸಿಎಂ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಬಿಗ್ ಅಪ್ಡೇಟ್ ಉನ್ನತ ಮೂಲಗಳ ಮಾಹಿತಿ ಬಂದಿದೆ. ಲೈಕ್ ಇದು ರಾಂಗ್ ಪ್ರೊಸೆಸ್ ಕೂಡ ಆಗುತ್ತೆ. ಪ್ರಸ್ತಾವನೆ ಸಲ್ಲಿಸಿದ ತಕ್ಷಣ ಆಗೋದಿಲ್ಲ, ಅದನ್ನ ಅನುಮೋದನೆ ಸಿಕ್ಕಿ ನಂತರ ನಿಮಗೆ ನೇಮಕಾತಿ ಶುರು ಆಗುತ್ತೆ. ಬಟ್ ಸಿಎಂ ಅವರೇ ಇದನ್ನು ಅನುಷ್ಠಾನ ಮಾಡೋದಕ್ಕೆ ಹೇಳಿರೋದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಥ್ಯಾಂಕ್ ಯು.